ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಳೆ ಪರಿಷತ್ತು ಚುನಾವಣೆಯ ಫೈಟ್ ತಾರಕಕ್ಕೇರೋ ಸಾಧ್ಯತೆ ಇದೆ. ಹೇಗಾದ್ರೂ ಮಾಡಿ ಪರಿಷತ್ತು ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಹಾಗಾಗಿ ಸಿಎಲ್ಪಿ ಮೀಟಿಂಗ್ ಮಾಡಲಾಯಿತು. ಸಿಎಲ್ಪಿ ಮೀಟಿಂಗ್ ನಲ್ಲಿ ತಮ್ಮ ಪಕ್ಷದ ಶಾಸಕರುಗಳಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರಂತೆ. ಹೇಗಾದ್ರೂ ಮಾಡಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು, ಜೊತೆಗೆ ಯಾವ್ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ವೋಟ್ ಮಾಡಬೇಕು, ಹೇಗೆ ವೋಟಿಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಕಂಪ್ಲೀಟ್ ಆಗಿ ತಮ್ಮ ಪಕ್ಷದ ಶಾಸಕರಿಗೆ ತರಬೇತಿ ಕೊಟ್ಟಿದ್ದಾರೆ. ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ಆ ಮೂಲಕ ನಾಳೆ ಪರಿಷತ್ ಫೈಟ್ ಅಖಾಡ ರಂಗೇರ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯ ಪಾಡಿ ಏನು, ಎಲ್ಲಿಂದ ತರ್ತಾರೆ, ಕಡಿಮೆ ಇರುವಂತಹ ವೋಟ್ಗಳನ್ನ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ಲಾನಿಂಗ್ಗಳು ಕಾಂಗ್ರೆಸ್ ಪಾಳ್ಯದಲ್ಲಿ. ನಾಳೆಯೇ ವಿಧಾನ ಪರಿಷತ್ ಚುನಾವಣೆ, ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ಧತೆ. ಪರಿಷತ್ ಫೈಟ್ಗೆ ಸಜ್ಜಾಗ್ತಾ ಇದೆ ಕಾಂಗ್ರೆಸ್ ಪಡೆ. ಕಾಂಗ್ರೆಸ್ ನಾಯಕರಿಗೆ ಕ್ರಾಸ್ ವೋಟಿಂಗ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಯಾರಾದ್ರೂ ಕ್ರಾಸ್ ವೋಟಿಂಗ್ ಮಾಡ್ಬಿಟ್ರೆ ಹೇಗೆ ಅಂತ ಶಾಸಕರಿಗೆ ಸಿಎಂ ಡಿಕೆಶಿ ಕೊಟ್ಟಂತಹ ಟಾಸ್ಕ್ ಏನು? ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಹೇಗಿತ್ತು ಆ ಟ್ರೈನಿಂಗ್? ಮೊದಲ ಬಾರಿ ಗೆದ್ದ ಶಾಸಕರ ಬಗ್ಗೆ ಭಯ ಶುರುವಾಗ್ಬಿಟ್ಟಿದೆ ಅಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪರಿಷತ್ ಫೈಟ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಸಿಎಲ್ಪಿ ಸಭೆ ಆಗಿದೆ. ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ವೋಟ್ ಹೇಗೆ ಮಾಡಬೇಕು, ಹೇಗೆ ವ್ಯಾಲಿಡ್ ಆಗುತ್ತೆ ನಿಮ್ಮ ವೋಟ್ಗಳು ಅನ್ನೋದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಆಗದಂತೆ ತಡೆಯೋದಕ್ಕೆ ಕಸರತ್ತು ಮುಂದುವರಿತಾ ಇದೆ. ಶಾಸಕರನ್ನ ಬಿಡದಿ ಬಳಿಯ ರೆಸಾರ್ಟ್ ನಲ್ಲಿ ಇಟ್ಟಿದ್ದಾರೆ ಕೈ ನಾಯಕರು. ರೆಸಾರ್ಟ್ ನಲ್ಲಿ ಶಾಸಕರಿಗೆ ವೋಟಿಂಗ್ ಬಗ್ಗೆ ಫುಲ್ ಟ್ರೈನಿಂಗ್ ಕೊಟ್ಟಿದ್ದಾರಂತೆ. ಪರಿಷತ್ತು ಚುನಾವಣೆಗೆ ಮತದಾನದ ಕುರಿತು ಪ್ರಾತ್ಯಕ್ಷಿಕೆ ಪ್ರದರ್ಶನ ಕೂಡ ಆಗಿದೆ. ಮೀಟಿಂಗ್ ನಲ್ಲಿ ಮೊದಲ ಬಾರಿ ಗೆದ್ದಿರುವ ನಾಯಕರಿಗೆ ಅಂದ್ರೆ ಶಾಸಕರಿಗೆ ಮನವರಿಕೆ ಮಾಡಲಾಗಿದೆ ವೋಟ್ ಹೇಗ್ ಮಾಡಬೇಕು ಅಂತ. ಮಾದರಿ ಮತಪತ್ರಗಳನ್ನ ಶಾಸಕರಿಗೆ ಕೊಟ್ಟಿದ್ದಾರೆ. 4 ಬಾಕ್ಸ್ಗಳಲ್ಲಿ ಬಂದ ಬ್ಯಾಲೆಟ್ ಪೇಪರ್ ತೋರಿಸಿ ಡೆಮೋ ತೋರಿಸಿದ್ದಾರೆ ಶಾಸಕರುಗಳಿಗೆ. ಇಂದು ಕೂಡ ಮತದಾನದ ಕುರಿತು ವಿವರಣೆಯನ್ನ ಕೊಡೋದಕ್ಕೆ ನಾಯಕರು ಸಜ್ಜಾಗಿದ್ದಾರೆ. 5 ಅಭ್ಯರ್ಥಿಗಳಲ್ಲಿ ಯಾರಿಗೆ ಪ್ರಾಶಸ್ತ್ಯದ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಶಾಸಕರುಗಳಿಗೆ ನೀಡಲಾಗ್ತಾ ಇದೆ. ಅಡ್ಡ ಮತದಾನ ಯಾಕೆ ಆತಂಕ ಅಂದ್ರೆ ಬಹುತೇಕ ಸಲ ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ದೊಡ್ಡ ದೊಡ್ಡ ನಾಯಕರೇ ಅಡ್ಡ ಮತದಾನ ಮಾಡಿರುವ ಉದಾಹರಣೆಗಳು ಇದೆ. ಹಂಗಾಗಿ ಮತ್ತೆ ಆ ರೀತಿ ಅಡ್ಡ ಮತದಾನ ಆಗ್ಬಿಟ್ರೆ ಈ ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ವೋಟ್ ಹೇಗ್ ಮಾಡ್ಬೇಕು, ಹೆಂಗ್ ವ್ಯಾಲಿಡ್ ಆಗುತ್ತೆ, ಹೇಗೆ ಅದು ಇನ್ವ್ಯಾಲಿಡ್ ಆಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ತರಬೇತಿಯ ಅವಶ್ಯಕತೆ ಇರುತ್ತೆ. ಹಂಗಾಗಿ ತರಬೇತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕ್ರಾಸ್ ವೋಟಿಂಗ್ ಆಗದೇ ಇರೋ ರೀತಿಯಲ್ಲೂ ಕೂಡ ತಡೆಯೋದಕ್ಕೆ ತಮ್ಮ ಎಲ್ಲ ಕೈ ಶಾಸಕರುಗಳನ್ನ ರೆಸಾರ್ಟ್ ನಲ್ಲೇ ಇಟ್ಟಿದ್ದಾರೆ ಸದ್ಯಕ್ಕೆ ಕೈ ನಾಯಕರು. ಸೊ ಯಾರಾದ್ರೂ ಮನಸ್ಸು ಆ ಕಡೆ ಈ ಕಡೆ ವಾಲಾಡ್ತಿದೆಯಾ, ಕ್ರಾಸ್ ವೋಟಿಂಗ್ ಮಾಡಬೇಕು ಅನ್ನುವಂಥ ನಿರ್ಧಾರದಲ್ಲಿದ್ದಾರಾ, ಇದೆಲ್ಲದಕ್ಕೂ ಉತ್ತರ ಸಿಗೋದು ನಾಳೆನೆ. ನಾಳೆ ಹೋಗಿ ವೋಟ್ ಒತ್ತಿ ಆಚೆ ಬರೋ ತನಕ ಕೂಡ ಯಾರ ಮನಸ್ಥಿತಿ ಹೆಂಗಿತ್ತು, ಯಾರಿಗೆ ವೋಟ್ ಮಾಡಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಗಲ್ಲ. ಯಾಕಂದ್ರೆ ಯಾರ ಮನಸ್ಸನ್ನ ಕೂಡ ಹಿಡಿದಿಟ್ಕೊಳ್ಳಕ್ ಆಗಲ್ಲ. ನೀವು ದೈಹಿಕವಾಗಿ ಅವ್ರನ್ನ ಹಿಡಿದಿಟ್ಕೊಳ್ಬಹುದು. ಯಾರಾದ್ರೂ ಮನಸ್ಸು ಮಾಡಿದ್ರೆ ಅಡ್ಡ ಮತದಾನ ಆಗಿ ಹೋಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ದೊಡ್ಡ ದೊಡ್ಡ ನಾಯಕರು, ಈಗ ಪವರ್ಫುಲ್ ಲೀಡರ್ಸ್ ಅಂತ ಅನಿಸ್ಕೊಂಡವರು ಕೂಡ ಅಡ್ಡ ಮತದಾನ ಮಾಡಿರುವ ಉದಾಹರಣೆಗಳು ಇದೆ. ಸೊ ಹಂಗಾಗಬಾರ್ದು, ಅದನ್ನ ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಟಾಸ್ಕ್ ಆಗಿ ಹೋಗಿದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ. ಹಂಗಾಗಿ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಅಲ್ಲೇ ತರಬೇತಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಅಡ್ಡ ಮತದಾನಗಳು ಆಗಿರುವ ಉದಾಹರಣೆಗಳು ಸಾಕಷ್ಟಿದೆ. ಪರಿಷತ್ ಫೈಟ್ ಇರಬಹುದು, ರಾಜ್ಯಸಭೆ ಚುನಾವಣೆ ಹೊಸ್ತಿಲಲ್ಲೂ ಕೂಡ. ಸೊ ಈ ಬಾರಿ ಅದನ್ನ ತಡೆಗಟ್ಟೋದಕ್ಕೆ ಕಾಂಗ್ರೆಸ್ ಪಾಳ್ಯ ಮಾಡ್ತಾ ಇರುವಂತಹ ಪ್ಲಾನಿಂಗ್ ಏನು, ಜೊತೆಗೆ 5ನೇ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿ ರಣತಂತ್ರ ರೂಪುಗೊಂಡಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ?
ಶ್ರುತಿ, ನಾಳೆ ಪರಿಷತ್ ಚುನಾವಣೆ ಇರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಸಹ ನಡೆಸ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಮೊದಲ CLP ಸಭೆಯನ್ನು ಮಾಡಿದ್ರು. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ಪರಿಷತ್ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ವಿಚಾರವನ್ನು ಇದೀಗ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಮನವರಿಕೆ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಮೊದಲ ಬಾರಿ ಗೆದ್ದಂತಹ ಶಾಸಕರು ಯಾವ ರೀತಿಯಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು, ಯಾವ ರೀತಿಯಾಗಿ ಇದರಲ್ಲಿ ಮತದಾನ ಇರುತ್ತೆ ಅನ್ನುವಂತಹ ವಿಚಾರವನ್ನು ಚರ್ಚೆಯನ್ನು ಇದೀಗ ಮೊದಲ ಬಾರಿ ಗೆದ್ದಂತಹ ಶಾಸಕರ ಜೊತೆಗೆ ಹಿರಿಯ ನಾಯಕರು ಸಹ ಈ ಒಂದು ವಿಚಾರದ ಬಗ್ಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಮಾಡಿರುವಂಥದ್ದು. ಇವತ್ತು ಸಹ ಈ ಒಂದು ತರಬೇತಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಡ್ಡ ಮತದಾನ ಅನ್ನುವಂಥದ್ದು ಸಾಕಷ್ಟು ಬಾರಿ ಈ ಹಿಂದೆ ಅಡ್ಡ ಮತದಾನ ಆಗಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳಿದ್ದಾರೆ. ಈ 5 ಅಭ್ಯರ್ಥಿಗಳನ್ನ ಯಾವ ರೀತಿಯಾಗಿ ಗೆಲ್ಲಿಸ್ಕೊಂಡು ಬರಬೇಕು, ಯಾಕಂದ್ರೆ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಯಾವ ರೀತಿಯಾಗಿ ಅಡ್ಡ ಮತದಾನವನ್ನ ತಡಿಬೇಕು ಅನ್ನುವಂಥದ್ದು ಸಹ ಚರ್ಚೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅಂದ್ರೆ 5 ಬಾಕ್ಸ್ನಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ತರಿಸಿ ಅಣುಕು ಪ್ರದರ್ಶನವನ್ನ ಸಹ ಮಾಡಲಿದ್ದಾರೆ ಈ ಒಂದು ಅಂದ್ರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ. ಸೊ ಈ ನಿಟ್ಟಿನಲ್ಲಿ ಇದೀಗ ಅಂದ್ರೆ ಮೊದಲ ಬಾರಿ ಗೆದ್ದಂತಹ ಶಾಸಕರಿಂದ ಹಿರಿಯ ನಾಯಕರು ಈಗಾಗಲೇ ತರಬೇತಿಯನ್ನ ಕೊಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಮತದಾನವನ್ನ ಮಾಡಬೇಕು, 5 ಅಭ್ಯರ್ಥಿಗಳಲ್ಲಿ ಯಾವ್ಯಾವ ಶಾಸಕರು ಎಷ್ಟು ಮತಗಳನ್ನ ಹಾಕಬೇಕು ಅನ್ನುವಂತಹ ವಿಚಾರ ಸಹ ಇವತ್ತು ತರಬೇತಿ ನಡೆಯುವಂಥದ್ದು. ಹೀಗಾಗಿ ಈ ಒಂದು ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರು ಅಂದ್ರೆ ಏನು ಮೊದಲ ಬಾರಿ ಶಾಸಕರಾಗಿರುವಂತಹ ನಾಯಕರಿಗೆ ಈ ಒಂದು ಪರಿಷತ್ತು ಚುನಾವಣೆ ಬಗ್ಗೆ ಯಾವ ರೀತಿಯಾಗಿ ತರಬೇತಿಯನ್ನ ನೀಡಬೇಕು, ಜೊತೆಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದು ಯಾವ ರೀತಿ ಇದೆಲ್ಲವನ್ನು ಸಹ ಇವತ್ತು ನಡೆಯುವಂತಹ ಸಭೆಯಲ್ಲೂ ಸಹ ಚರ್ಚೆ ಆಗುತ್ತೆ. ಅಂದ್ರೆ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಈಗಾಗಲೇ ಚರ್ಚೆ ಆಗಿರುವಂಥದ್ದು. ಇವತ್ತು ಅಣುಕು ಪ್ರದರ್ಶನ ನಡೆಯಲಿರುವಂಥದ್ದು. ಶ್ರುತಿ, ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.